ಕ್ರಿಸ್ತರಲ್ಲಿ ನಲ್ಮೆಯರೇ, ಇಂದಿನ ವಾಚನ ವಿಧಿಯು ಜೀವ ಸ್ವರೂಪರಾದ ದೇವರನ್ನು ವಿಶ್ವಾಸಿಸಲು ಕರೆ ನೀಡುತ್ತದೆ. ಮೊದಲನೆಯ ವಾಚನವು ತನ್ನ ಜನರನ್ನು ಅವರ ಸಮಾಧಿಯಿಂದ ಎಬ್ಬಿಸಿ ತಮ್ಮ ಶ್ವಾಸವಾದ ಆತ್ಮರ ಮೂಲಕ ಜೀವವನ್ನು ನೀಡುವಂತಹ ದೇವರನ್ನು ಉಲ್ಲೇಖಿಸಿದರೆ, ಎರಡನೆಯ ವಾಚನವು ನಾವು ಮೃತರಾದರೂ ತಮ್ಮ ಆತ್ಮರ ಮೂಲಕ ನಮ್ಮನ್ನು ಪುನರುತ್ಥಾನಗೊಳಿಸುವ ದೇವರನ್ನು ಉಲ್ಲೇಖಿಸುತ್ತದೆ. ಲಾಜರನನ್ನು ಜೀವಕ್ಕೆ ಎಬ್ಬಿಸುವಂತಹ ಪ್ರಭು ಈ ಎರಡೂ ವಾಚನಗಳ ಪರಿಪೂರ್ಣತೆಯಾಗಿದ್ದಾರೆ. ವಾಚನಗಳು ನಮ್ಮನ್ನು ಪುನರುತ್ಥಾನದ ಹಬ್ಬಕ್ಕೆ ಸಿದ್ಧಪಡಿಸುವಾಗ, ನಾವು ಜೀವಂತವಾಗಿದ್ದರೂ ನಮ್ಮನ್ನು ಸತ್ತವರಂತಾಗಿ ಮಾಡುವ ನಮ್ಮ ನೋವು, ನಮ್ಮ ಅನಾರೋಗ್ಯ, ದುಶ್ಚಟಗಳಿಂದ ಹೊರಬರಲು ನಾವು ಪಡುವಂತಹ ಪ್ರಯತ್ನ, ಜೀವನದಲ್ಲಿನ ನಿರಾಸೆ, ಯುದ್ಧದ ವಾತಾವರಣ, ಈ ಎಲ್ಲವನ್ನು ದೇವರಿಗೆ ಸಮರ್ಪಿಸೋಣ. ಸತ್ತವರನ್ನು ಜೀವಕ್ಕೆ ಎಬ್ಬಿಸುವ ದೇವರಿಗೆ ನಾವು ಇವುಗಳನ್ನು ಎದುರಿಸಿ ಒಳ್ಳೆಯ ಜೀವನವನ್ನು ನಡೆಸಲು ಬೇಕಾದಂತಹ ಆತ್ಮರ ವರದಾನಗಳನ್ನು ನೀಡಲು ಶಕ್ತರಾಗಿದ್ದಾರೆ. ತಾಯಿ ಮರಿಯಮ್ಮನವರು ಈ ವರದಾನಗಳಿಗಾಗಿ ನಮಗಾಗಿ ಪ್ರಾರ್ಥಿಸಲಿ. ಆಮೇಲೆ